ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಲ್ಲವಿ ಟಾಕ್ಸ್. ಆಫ್ಟರ್ ಲಾಂಗ್ ಟೈಮ್ ನನಗೂ ಸ್ಕಿನ್ ಇದೆ ಅಂತ ಹೇಳಿ ಜ್ಞಾನೋದಯ ಆಗಿ ಸ್ಕಿನ್ ರೊಟೀನ್ನ ಮಾಡ್ಕೊಳ್ಳೋಣ ಅನ್ನಿಸ್ತಾ ಇದೆ. ಏನಂತ ಹೇಳಿದರೆ ಬಿಫೋರ್ ಪ್ರೆಗ್ನೆನ್ಸಿ ಬಿಫೋರ್ ಮ್ಯಾರೇಜ್ ಬಂದು ಸ್ಕಿನ್ನ ತುಂಬ ಕೇರ್ ಮಾಡ್ಕೋತಾ ಇದ್ದೆ. ಮನೇಲಿ ಟೊಮೊಟೊ ಸಿಕ್ಕಿದ್ರು ಹಾಕೊಂಡು ಮುಖಕ್ಕೆ ತಿಕ್ಕೋತಾ ಇದ್ವಿ. ಹಾಗೆ ಬಾಳೆಹಣ್ಣು, ಪಪ್ಪಾಯ ಏನೇ ಹಣ್ಣಿದ್ರೂ ತೆಗೆದು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ವಿ. ಹೊರಗಡೆ ಹೋಗೋದಕ್ಕಿಂತ ಮನೇಲೇ ಜಾಸ್ತಿ ಮಾಡ್ಕೋತಾ ಇದ್ದಿದ್ದು. ಬಟ್ ಆಫ್ಟರ್ ಬೇಬಿ ಏನಾಗ್ಬಿಟ್ಟಿದೆ, ಬೇಬಿ ಒಂದು ಸಾರಿ ಮಲಗಿದ್ರೆ ಸಾಕಪ್ಪ ಹೋಗಿ ಮಲ್ಕೊಂಬಿಡೋಣ ಅನ್ನೋ ಹಾಗಾಗ್ಬಿಟ್ಟಿದೆ. ಸ್ಕಿನ್ ಕೇರ್ ಇರಲಿ, ತಲೆ ಕೂಡ ನೆಟ್ಟು ಬಾಚಲ್ಲ, ಒಂದು ವಾರ ಆದರೂ ಕೂದಲು ಬಾಚಲ್ಲ, ಆ ಲೆವೆಲಿಗೆ ಆಗಿಬಿಟ್ಟಿದ್ದೀನಿ ಸೋಂಬೇರಿ. ಸೊ ಆಫ್ಟರ್ ಲಾಂಗ್ ಟೈಮ್ ಅನ್ನಿಸ್ತು ಯಾಕೆ ಸ್ಕಿನ್ಗೆ ಕೇರ್ ಮಾಡಬಾರ್ದು ಅಂತ. ಪಾಪ ಅದು ಬಳಲಿ ಬಾಡಿ ಹೋಗಿದೆ. ಅದಕ್ಕೆ ಸ್ವಲ್ಪ ಅದನ್ನು ಕೇರ್ ಮಾಡೋಣ ಅನ್ನೋ ಹಾಗೆ ಅನಿಸಿ ಇವತ್ತು ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ಕೇರ್ ಅಂದರೆ ಇವತ್ತು ನಾನು ಸ್ಕಿನ್ ಕೇರ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಅಂದರೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಆಗಿದೆ ನನಗೆ. ಈ ಭಾಗದಲ್ಲಿ ಬಂದು ತುಂಬ ಬ್ಲ್ಯಾಕ್ ಹೆಡ್ಸು, ಇಲ್ಲಿ ಬಂದು ವೈಟ್ ಹೆಡ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಅದೆಲ್ಲ ರಿಮೂವ್ ಆಗಿ ಸ್ಕಿನ್ ಗ್ಲೋ ಕೊಡೋವಂಥದ್ದು. ನಾನು ಓನ್ ರೆಸಿಪಿ ಅಂತೂ ಅಲ್ಲ, ಇದು ಬಂದು ಅನುಪಲ್ಲವಿ ಅಂತ ಹೇಳಿದ್ದಾರಲ್ಲ, ಬೃಂದಾವನ ಸೀರಿಯಲಲ್ಲಿ ಮಾಡಿದ್ದಾರೆ. ಸೊ ಅವರು ಹೇಳ್ಕೊಟ್ಟಿರೋವಂಥ ಒಂದು ಟಿಪ್ಸ್ನ ನಾನಿಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಬಂದು ಮೂರು. ಒಂದು ಬಂದು ಮೊಟ್ಟೆ, ಇನ್ನೊಂದು ಟಿಶ್ಯೂ ಪೇಪರ್, ಆ್ಯಂಡ್ ನೆಕ್ಸ್ಟ್ ಬ್ರೂ ಅಥವಾ ಸನ್ರೈಸ್, ಒಂದು ಕಾಫಿ ಪುಡಿ ಬೇಕು. ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಈಗ ಮೊದಲಿಗೆ ಬಂದು ಮೊಟ್ಟೆನ ಜಸ್ಟ್ ವೈಟ್ ಮಾತ್ರ ತೊಗೋಬೇಕು. ಇಲ್ಲಿ ನಾನು ಮೊಟ್ಟೆ ಹೊಡೆಯೋದು ಸಾಸಾಗ್ಬಿಟ್ಟಿದೆ ಇಲ್ಲಿ ನೋಡಿ. ಮೊಟ್ಟೆ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮೊಟ್ಟೆ ತೊಗೊಳ್ಳುವಾಗ ನಿಜವಾಗ್ಲೂ ಬೇಜಾರಾಯಿತು. 7 ರೂಪೀಸ್ ಆಗಿಬಿಟ್ಟಿದೆ. 5 ರೂಪೀಸ್, 530 ಇದ್ದಿದ್ದು 550 ಇದ್ದಿದ್ದು ಇವಾಗಲೇ 7 ರೂಪೀಸ್ ಆಗಿಬಿಟ್ಟಿದೆ. ತರಕಾರಿ ತಿನ್ನೋಣ ಅಂದರೆ ತರಕಾರಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಹೋಗಿ ನಾನ್ ವೆಜ್ ತಿನ್ನೋಣ ಅಂದರೆ ನಾನ್ ವೆಜ್ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಹೀಗೆ ಆದರೆ ಏನು ತಿನ್ನೋದು? ಸೊಪ್ಪು ಸೇದೆ ತಿನ್ಕೊಂಡಿರ್ಬೇಕಾಗತ್ತಷ್ಟೆ. ಕನ್ಫರ್ಮ್ ಆದಿವಾಸಿಗಳು ಇರ್ತಾ ಇದ್ರಲ್ವ, ಆ ಲೈಫ್ ಸ್ಟೈಲ್ಗೆ ಮತ್ತೆ ಹೋಗಬೇಕಾಗ್ಬೋದು ಅನಿಸುತ್ತೆ. ಎಗ್ ವೈಟ್ ಮಾತ್ರ ತೊಗೊಂಡಿದ್ದೀನಿ, ಎಲ್ಲೋ ಹಿಂಗೆ ಇದೆ, ಬಿಸಾಕಲ್ಲ, ಹಾಗೆ ಆಮೇಲಿಂದ ಫ್ರೈ ಮಾಡ್ಕೊತೀನಿ. ಸೊ ಇದಕ್ಕೆ ಇವಾಗ ಕಾಫಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ 2 ಕಾಫಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ನಾನು ಒಬ್ಬಳಿಗೆ ಅಲ್ಲ, ನಮ್ಮ ಮನೇಲಿ ಇನ್ನೂ ಇಬ್ಬರಿದಾರಲ್ವ, ನನ್ನನ್ನು ಸಾಯಿಸೇ ಬಿಡ್ತಾರೆ ಆಮೇಲೆ. ಯಾಕಂದರೆ ನನಗೆ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೆ ಸ್ಕಿನ್ ಕೇರ್ ಮಾಡೋದು ಅಂದರೆ ತುಂಬ ಇಷ್ಟ. ಈ ಫೇಶಿಯಲ್ಲು, ಮಸಾಜು ಇದೆಲ್ಲ ತುಂಬ ಮಾಡಿಕೊಡ್ತಾ ಇದ್ದೆ ಆವಾಗ. ಇವಾಗ ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗ್ತಿಲ್ಲ ನನಗೆ. ಸೊ ಇದನ್ನು ಬಂದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಪೂನ್ ತೊಗೊಬರೋದು ಬಿಟ್ಟು ಮರ್ತ್ಬಿಟ್ಟೆ. ಸದ್ಯಕ್ಕೆ ಇದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆಂದ ಮಿಕ್ಸ್ ಮಾಡಬೇಕು. ನಿಮಿಷ ಸ್ಪೂನ್ ತಂದುಬಿಡ್ತೀನಿ, ಇದರಲ್ಲಿ ಹಾಕ್ತಾಯಿಲ್ಲ. ಹಾಗೆ ಇನ್ನೊಂದು ಸನ್ರೈಸ್ ತಂದುಬಿಡ್ತೀನಿ. ಫೈನಲಿ ಸ್ಪೂನ್ ಬೇಡ ಅಂಥೇಳಿ ಪೋರ್ಕ್ ತೊಗೊಬಂದಿದ್ದೀನಿ. ಆ್ಯಂಡ್ 2 ಹಾಕಿದ್ದೆ ಆವಾಗಲೇ ಸನ್ರೈಸು, ಸಾಕಾಗಿಲ್ಲ. ಸೊ ಹಾಗಾಗಿ ಇನ್ನೊಂದು ಹಾಕೋತಾ ಇದ್ದೀನಿ. ಸೊ ನೋಡ್ಬೋದಿಲ್ಲಿ ಎಗ್ ವೈಟ್ ಮತ್ತು ಸನ್ರೈಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ತಿನ್ನೋಕ್ಕಲ್ಲ, ಮುಖಕ್ಕೆ ಹಚ್ಕೊಳ್ಳೋಕ್ಕೆ, ನೆನಪಿರಲಿ. ನೋಡಿದ್ರಲ್ಲ, ಸೆಕೆಂಡ್ ಅಪರೂಪಕ್ಕಾದರೂ ಸ್ಕಿನ್ನ ಕೇರ್ ಮಾಡ್ಕೋಬೇಕು. ಯಾಕಂದರೆ ಸೆಲ್ಫ್ ಲವ್ ತುಂಬ ಮುಖ್ಯ. ಆ್ಯಕ್ಚುಲಿ ನಾವು ಹೇಗಿರಬೇಕು, ನಮ್ಮ ಅಪಿಯರೆನ್ಸ್ ಹೇಗಿರಬೇಕು ಎಲ್ಲ ಮ್ಯಾಟ್ರ್ ಆಗುತ್ತೆ. ಹೇಗೆ ಬೇಕಾಗಿದ್ಬಿಟ್ರೆ ಜನ ರೆಸ್ಪೆಕ್ಟೇ ಕೊಡೋಲ್ಲ. ಹೌದು, ನನಗೂ ಅನುಭವ ಆಗಿದೆ. ಹುಚ್ಚಿರ್ತಾರೆ ಎಲ್ಲ ಇರಬಾರ್ದು ಹೆಣ್ಮಕ್ಳು. ಸ್ಕಿನ್ನ ಕೇರ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ ವಾಯ್ಸ್ಗಳು ತುಂಬ ಇದೆ, ಕ್ಷಮಿಸಿ. ನಾನು ಆಮೇಲಿಂದ ವಾಯ್ಸ್ ಓವರ್ ಕೊಡ್ತೀನಿ ಅದಕ್ಕೆ, ಯಾಕಂದರೆ ನನ್ನ ವಾಯ್ಸ್ ಅಂತೂ ಏನೂ ಕೇಳಿಸ್ತಾ ಇಲ್ಲ. ಮಿಕ್ಸ್ ಆಗಿದೆ ಚೆನ್ನಾಗಿ. ಸೊ ಇದಕ್ಕೆ ಒಂದು ಮೇಕಪ್ ಬ್ರಷಿಂದ ಅಪ್ಲೈ ಮಾಡ್ಕೋಬೇಕು. ಇವಾಗ ಮೊದಲು ಕೂದಲನ್ನ ಮೇಲೆ ಕಟ್ಬಿಡೋಣ, ಇಲ್ಲ ಕೂದಲಿಗೆಲ್ಲ ಆಗಿಬಿಡತ್ತಲ್ವ. ಸೊ ನೀಟಾಗಿ ಹೇರ್ನ ಮೇಲೆ ಟೈ ಮಾಡೋಣ.
ನಾನು ಹೇರ್ ಕೇರ್ ಮಾಡಲಿಲ್ಲ ಅಂದರೂ ಪಾಪ ನನ್ನ ಕೂದಲು ಮಾತ್ರ ನನಗೆ ಮೋಸ ಮಾಡದೆ ಉದ್ದ ಬೆಳೆದು ಬಿಟ್ಟಿದೆ. ಸೊ ಮೇಲೆ ಹೇರ್ನ ಹೀಗೆ ಟೈ ಮಾಡಿ ಬಂದಿದೆ ತೆಗೆದು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡೋಣ, ಹೇರ್ಸ್ಗೆಲ್ಲ ಆಗಬಾರ್ದು ಅಂತ ಅಷ್ಟೇ ಅಲ್ವಾ. ಸೊ ಇವಾಗ ಓಕೆ, ಫಸ್ಟು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಅಂದರೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡ್ಬೇಕು ಫೇಸ್ನ. ಒರೆಸಿದ್ದಾಗಿದೆ. ನನ್ನ ಮಗ ಹೇಳೋ ಅಷ್ಟರಲ್ಲಿ ಮುಗಿಸ್ಬೇಕು. ಸೊ ಒಂದು ಮೇಕಪ್ ಬ್ರಷ್ ಸಹಾಯದಿಂದ ಫಸ್ಟು ಒಂದು ಲೇಯರ್ ಫೇಸ್ಗೆ ಅಪ್ಲೈ ಮಾಡಬೇಕು. ಬ್ರಷ್ ಇದ್ದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಎಲ್ಲ ಕಡೆ ಅಪ್ಲೈ ಮಾಡ್ಬೋದು ಈಸಿಯಾಗಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ಆದರೂ ಸ್ಕಿನ್ ಕೇರ್ ಮಾಡಿಕೊಡಿ. ಯಾಕಂದರೆ ಸ್ಕಿನ್ ಬಿಸಿಲಿಗೆ ತುಂಬ ಹಾಳಾಗಿರುತ್ತೆ, ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ, ಪ್ಯಾಚಸ್ ಆಗಿಬಿಡುತ್ತೆ, ಸೊ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸೊ ಹಾಗಾಗಿ ಸ್ಕಿನ್ನ ದಯವಿಟ್ಟು ಕೇರ್ ಮಾಡ್ಕೊಳ್ಳಿ. ನಂತರ ಸೋಂಬೇರಿಗಳಾಗಬೇಡಿ ಪ್ಲೀಸ್. ಸೋಂಬೇರಿಗಳನ್ನೋದಕ್ಕಿಂತ ಈ ಹೆಣ್ಮಕ್ಳಿಗೆ ಏನಂದರೆ ಮದುವೆ ಮಕ್ಕಳು ಎಲ್ಲ ಆದಮೇಲೆ ಟೈಮ್ ಸಿಗಲ್ಲ ಆ್ಯಕ್ಚುಲಿ. ಆಲ್ಮೋಸ್ಟ್ ಹಸ್ಬೆಂಡ್ ಆಫೀಸ್ಗೆ ಹೋಗಿರ್ತಾರೆ, ಸೊ ಅವ್ರನ್ನ ಆಫೀಸಿಗೆ ಕಳಿಸ್ಬೇಕು, ಮಕ್ಕಳು ನೋಡ್ಕೋಬೇಕು, ಇದರಲ್ಲೇ ಅವ್ರ ಲೈಫ್ ಫುಲ್ ಕಳೆದು ಬಿಡ್ತಾರೆ. ಸೊ ಅದ್ರ ಮಧ್ಯೆ ನಮಗೂ ಒಂದು ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ. ನಾವು ಚೆನ್ನಾಗಿದ್ರೆ ಅಲ್ಲ ಎಲ್ಲರೂ ನಾವು ನೋಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಓಕೆ, ಒಂದು ಲೇಯರ್ ಹಚ್ಚಿದಾಗಿದೆ. ಐಬ್ರೋಸ್ನ ನೋಡ್ತೀವಿ, ಟಿಶ್ಯೂ ಹಾಕುವಾಗ ಐಬ್ರೋಸ್ ಮೇಲೆ ಹಾಕ್ಬಿಡಿ. ಇನ್ ಕೇಸ್ ಐಬ್ರೋಸ್ ಮೇಲೆ ಹಾಕಿದ್ರೆ ಐಬ್ರೋ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಲೇಯರ್ ಹಾಕ್ತೀವಲ್ಲ ಇದ್ರ ಮೇಲೆ. ಸೊ ಇವಾಗ ಒಂದು ಲೇಯರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಟಿಶ್ಯೂನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಲೇಯರಷ್ಟು ಟಿಶ್ಯೂ ಹಾಕ್ತಾಯಿದ್ದೀನಿ. ನಾನು ಸೀಸರ್ ಇದ್ರೂ ಕೈಯಲ್ಲಿ ಹರಿತಾ ಇದ್ದೀನಿ. ಮತ್ತು ಯಾವ ಲೆವೆಲಿಗೆ ಹಾಳಾಗ್ಬಿಟ್ಟಿರುತ್ತೆ ಅಂತ ಮೈಂಡು ಬ್ಲ್ಯಾಂಕ್ ಆಗಿಬಿಟ್ಟಿರ್ತೀವಿ. ಸೊ ಇವಾಗ 1 ಲೇಯರ್ ಸಾಕು. ನಾನು ನೀಟಾಗಿ ಹೀಗೆ ಹಾಕಿ ಈ ಕಡೆಗೂ ಕೂಡ ಹಸಿ ಇದ್ದಾಗಲೇ ಹಾಕ್ಬಿಡ್ಬೇಕು, ನೀಟಾಗಿ ಅಂದ್ಕೊಳುತ್ತೆ ಈ ಥರ ಅಲ್ವಾ. ಜಾಸ್ತಿ ಲೇಯರ್ಸ್ ಹಾಕೋಕೆ ಹೋಗಬೇಡಿ, ಯಾಕಂದರೆ ತೆಗಿವಾಗ ಸ್ವಲ್ಪ ಉರಿ ಆಗಿಬಿಡುತ್ತೆ. ತುಂಬ ಲೇಯರ್ಸ್ ಆದರೆ ಸ್ವಲ್ಪ ಉರಿ ಆಗಿಬಿಡುತ್ತೆ. ಈಗ ಹಾಗೆ ಮೇಲೆ ಕೂಡ ಒಂದು ಲೇಯರ್ ಹಾಕ್ತಾಯಿದ್ದೀನಿ ನಾನು. ಐಬ್ರೋಸಿಂದ ಸ್ವಲ್ಪ ಮೇಲಿರಲಿ, ದಯವಿಟ್ಟು ಐಬ್ರೋಸ್ ಬಗ್ಗೆ ಹುಷಾರಾಗಿರಿ. ಓಕೆ ನೋಡ್ರಲ್ವಾ, ಮೇಲೂ ಹಾಕ್ಬಿಡ್ತೀನಿ. ಆಕ್ಸಿಡೆಂಟ್ ಆಗಿ ಏನೋ ಆಗಿರೋ ಥರ ಕಾಣಿಸ್ತಾ ಇದೆಯಲ್ಲ, ಲೈಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ಹಾಕಿದ್ಮೇಲೆ ಈಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಅಪ್ಲೈ ಮಾಡಿ, ನೀಟಾಗಿ ಅಪ್ಲೈ ಮಾಡಿ. ಸ್ವಲ್ಪ ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಟೈಟ್ ಆಗಿಬಿಟ್ಟಿದೆ. ಹಚ್ಚಿದ ಮೇಲೆ ಇದು ಚೆನ್ನಾಗಿ ಡ್ರೈ ಆಗಬೇಕು. ಚೆಂದ ಡ್ರೈ ಆದಷ್ಟು ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಬಟ್ಟೆ ಮೇಲೆಲ್ಲ ಸ್ವಲ್ಪ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಲೇಯರ್ ಹಚ್ಚಬೇಕು.
ಕಾಣಿಸ್ತಾ ಇದೀನಿ ಅನ್ಸುತ್ತಲ್ಲ. ಬಂದವಳಿಗೆ ಏನು ಕೊಟ್ಟಿಲ್ಲ, ನಾವು ಏನು ತಿನ್ನೋಕೆ ಇಷ್ಟಪಡ್ತಾ ಇಲ್ಲ. ಏನು ಕೊಡೋಣ ನಿನ್ನ? ಹಾಂ, ಅದೇ ನಿಮ್ಮನ್ನ ಏನಾದರೂ ತಿನ್ನಲ್ಲ ಅಂತ. ಇಲ್ಲಿ ಏನು ತಿನ್ನೋಕೆ ಬರ್ತೇನೆ ಇಷ್ಟಪಡ್ತಾ. ಹಾಯ್ ಮಮ್ಮಿನಾ ಗಾಡಿ ಬರ್ತಾರಾ? ಓಕೆ, ಇವಾಗ ರೆಡಿ ಆಗಿದೆ ನೋಡಿ. ಇದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ನಾನು 2 ಲೇಯರ್ ಅಪ್ಲೈ ಮಾಡಿದ್ದೀನಿ, ಜಾಸ್ತಿ ಅಪ್ಲೈ ಮಾಡಬೇಡಿ, ಸ್ಕಿನ್ಗೆ ತುಂಬ ನೋವಾಗುತ್ತೆ. ಓಕೆ, ಇದು 30 ಮಿನಿಟ್ಸ್ ಡ್ರೈ ಆಗಿದೆ. ಇವಾಗ ಇದನ್ನು ರಿಮೂವ್ ಮಾಡೋಣ. ರಿಮೂವ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ರಿಮೂವ್ ಮಾಡಿ. ಮೊದಲು ಕಣ್ಣಿನ ಸುತ್ತ ಇರೋದನ್ನು ರಿಮೂವ್ ಮಾಡ್ಕೊಳ್ಳಿ. ನೀಟಾಗಿ ಡ್ರೈ ಆಗಿರಬೇಕು. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿದೆ ನೀಟಾಗಿ. ನಮಗೆ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನೋಡಿದ್ರಲ್ವ, ಸಣ್ಣ ಸಣ್ಣ ಹೇರ್ಸ್ ಕೂಡ ರಿಮೂವ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ರಿಸಲ್ಟು. ಫೇಸ್ ವಾಶ್ ಮಾಡಿದ್ದೀನಿ, ನೀವು ರಿಸಲ್ಟ್ನ ನೋಡ್ಬೋದು. ನೋಡಿ, ಸೀರಿಯಸ್ ಆಗಿ ಒಳ್ಳೆ ರಿಸಲ್ಟ್ ಇದೆ ಇದು. ನೋಡಿ, ಒಂದು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗಿದೆ. ಸ್ಕಿನ್ ಕೂಡ ಗ್ಲೋ ಇದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ರಿಸಲ್ಟ್ ಹೇಗಿತ್ತಂತ ಹೇಳಿ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.